ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ವ್ಲಾಗ್ ಕನ್ನಡ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋ ಏನಂದರೆ ಗೌರಿ ಗಣೇಶ ಹಬ್ಬ ಹೇಗೆ ನಡೀತು ಅನ್ನೋದನ್ನೆಲ್ಲ ವ್ಲಾಗ್ ಮಾಡಿದ್ದೀನಿ. ಪೂರ್ತಿ ವ್ಲಾಗ್ನ ನೋಡಿ. ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಗೌರಿ ಹಬ್ಬದ ದಿನ ಪೂಜೆ ಮಾಡಿರೋದು. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಪೂಜೆ ಮಾಡಿದ್ವಿ. ನಾವು ಗೌರಿ ಎಲ್ಲ ಕೂರಿಸೋದಿಲ್ಲ, ನಾವು ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ದೇವರಿಗೆ ನೈವೇದ್ಯನೂ ಮಾಡಿ ಪೂಜೆನೂ ಕೂಡ ಮುಗಿಸ್ಕೊಂಡ್ವಿ. ಯಾಕೆ ಹಬ್ಬಕ್ಕೇನು ಮಾಡಲಿಲ್ಲ ಅಂತಂದರೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ. ಜಸ್ಟು ಸುಮ್ಮನೆ ಪೂಜೆ ಮಾಡಿ ಸುಮ್ಮನೆ ಆದ್ವಿ. ಇದು ಗಣೇಶ ಹಬ್ಬಕ್ಕೆ ನಮ್ಮ ರೋಡಲ್ಲಿ ಗಣೇಶನ ತೊಗೊಂಬಂದಿದ್ರು. ಹಾಗೆ ಪಟಾಕಿನೂ ಕೂಡ ಹೊಡಿತಾಯಿದ್ರು. ಹಾಗೆ ಗಣೇಶನ ಬಂದು ನೋಡೋಣ ಅಂತೇಳಿ ಗಣೇಶನ ನೋಡ್ತಾಯಿದ್ವಿ. ಗಣೇಶನ ಮುಖನ ಅವರು ಮುಚ್ಚಿದ್ದಾರೆ, ಯಾಕೆಂದರೆ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ನೈಟು ತೊಗೊಂಬಂದಿದ ತಕ್ಷಣ ತೋರಿಸ್ಬಾರ್ದು ಪೂಜೆ ಮಾಡ್ದಲೆ ಅಂದ್ಬಿಟ್ಟು ಮುಖನ ತೋರಿಸ್ತಿಲ್ಲ. ಹಾಗೆ ಗಣೇಶನ ಎತ್ಕೊಂಡು ಒಳಗಡೆ ಹೋದರು. ಇದು ಗಣೇಶ ಹಬ್ಬದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಗಣೇಶನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಗಣೇಶನೂ ಕೂಡ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಮಾಡಿದ್ರು. ಈ ವರ್ಷ ಸ್ವಲ್ಪ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಗಣೇಶನಾಗೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಮಧ್ಯಾಹ್ನ ರಂಗೋಲಿ ಕಾಂಪಿಟೇಷನ್ ಕೂಡ ಇಟ್ಟಿದ್ರು. ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ರು. ಹಾಗೆ 3 ಪ್ರೈಸ್ಗಳನ್ನ ಕೊಟ್ಟರು. ಇಲ್ಲೇ ಮನೆ ಹತ್ರ ಇರೋರೆಲ್ಲ ರಂಗೋಲಿನ ಬಿಡಿಸಿದ್ರು. ತುಂಬ ಚೆನ್ನಾಗಿ ಒಬ್ಬೊಬ್ಬರು ಕಲರೆಲ್ಲ ಹಾಕಿ ತುಂಬ ಚೆನ್ನಾಗಿ ಬಿಡಿಸಿದ್ರು. ನೋಡಿ ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿತ್ತು. ಗಣೇಶ ಹಬ್ಬ ಬಂತು ಅಂದ್ರೇ ಏನೋ ಒಂಥರ ಚೆನ್ನಾಗಿರುತ್ತೆ. ಕಾಂಪಿಟೇಷನ್ಗಳೆಲ್ಲ ಮಾಡ್ತಾರೆ, ಎಸ್ಪೆಷಲಿ ರಂಗೋಲಿ ಕಾಂಪಿಟೇಷನು ಮತ್ತು ಚಿಕ್ಕ ಮಕ್ಕಳಿಗೆ ಎಲ್ಲ ಕಾಂಪಿಟೇಷನ್ಗಳನ್ನೆಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಗೌರಿ ಗಣೇಶ ಹಬ್ಬ ಬಂತು ಅಂದ್ರೇ ಏನೋ ಒಂಥರ ಖುಷಿ. ಹಾಗೆ ರಂಗೋಲಿ ಎಲ್ಲ ಬಿಡಿಸಿ ರಾತ್ರಿ ಆಯಿತು. ಹಾಗೆ ನಾವು ಗಣೇಶನಿಗೆ ಏನಾದರೂ ನೈವೇದ್ಯನ ಮಾಡಿಕೊಡೋಣ ಅಂತ ಹೇಳಿ ಪೇಪರ್ ಅವಲಕ್ಕಿ ಮತ್ತು ಕಾಯಿ ತುರಿ ಮತ್ತು ಜಾಗ್ರಿ ಪೌಡರೆಲ್ಲ ಹಾಕ್ಬಿಟ್ಟು ಜಾಗ್ರಿ ಪೌಡರ್ ಅಂದರೆ ಬೆಲ್ಲನ ಹಾಕ್ಬಿಟ್ಟು ಎಲ್ಲನೂ ನೀಟಾಗಿ ಕಲಿಸ್ಕೊಂಡು ನೀಟಾಗಿ ಪ್ರಸಾದ ನೈವೇದ್ಯನ ಮಾಡ್ಕೊಳ್ಳೋಣ ಅಂತೇಳಿ ನೈವೇದ್ಯನ ಕೂಡ ಮಾಡ್ತಾಯಿದ್ವಿ. ಹಾಗೆ ಇನ್ನೇನು ನೈವೇದ್ಯನ ಕೂಡ ಮಾಡಿ ಮುಗಿಸಿದ್ವಿ. ತುಂಬ ಚೆನ್ನಾಗಿ ಇತ್ತು. ನೈವೇದ್ಯನೂ ಕೂಡ ರೆಡಿ ಮಾಡ್ಕೊಂಡ್ವಿ. ಹಾಗೆ ನೈವೇದ್ಯನ ತೊಗೊಂಡು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ ಗಣೇಶನ ಹತ್ರ. ಹಾಗೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದು ಇದು ನೆಕ್ಸ್ಟ್ ದಿನದ ಬ್ಲಾಗು. ನೆಕ್ಸ್ಟ್ ದಿನ ನೈಟು ಮ್ಯೂಸಿಕಲ್ ಚೇರ್ ಆಡಿಸ್ತಿದ್ರು. ಅದಕ್ಕೆ ನೋಡೋಣ ಅಂತ ಹೇಳಿ ಮ್ಯೂಸಿಕಲ್ ಚೇರ್ ಆಡಿಸ್ತಿದ್ರು ಚಿಕ್ಕ ಮಕ್ಕಳಿಗೆ. ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಮ್ಯೂಸಿಕಲ್ ಚೇರು ಮತ್ತು ಹಣೆ ಮೇಲೆ ಬಿಸ್ಕೆಟ್ ಇಟ್ಕೊಂಡು ಬಾಯೊಳಗಡೆ ಹಾಕ್ಕೊಳ್ದೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡಿಸ್ತಿದ್ರು. ಚಿಕ್ಕ ಮಕ್ಕಳು ನೋಡೋದೇ ಒಂಥರ ಚೆಂದ ಅಲ್ವಾ. ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಮಕ್ಕಳೆಲ್ಲ. ಹಾಗೆ ಪ್ರೈಸ್ ಕೂಡ ತುಂಬ ಮಕ್ಕಳು ಗೆದ್ದರು. ತುಂಬ ಚೆನ್ನಾಗಿತ್ತು ಆಟಗಳೆಲ್ಲ ನೋಡೋಕ್ಕೆ. ಹಾಗೆ ಇನ್ನೂ ಒಂದು ಆಟ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಬಕೆಟಲ್ಲಿ ನೀರು ತುಂಬಿ ಇಕ್ಕಿರ್ತಾರೆ. ಅದನ್ನು ಅಲ್ಲಿ ಬಾಟ್ಲ್ ಒಳಗಡೆ ಹೋಗಿ ಎಷ್ಟು ಹಾಕ್ತೀವಿ, ಯಾರು ಜಾಸ್ತಿ ಹಾಕ್ತಾರೋ ಅವ್ರಿಗೆ ವಿನ್ನರ್ ಅಂತ ಪ್ರೈಸ್ನ ಕೊಡ್ತಾರೆ. ಆಟಗಳೆಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ 3 ದಿವಸ ಗಣೇಶನ ಕೂರಿಸ್ತಾರೆ. ನೆಕ್ಸ್ಟ್ ದಿನ ಗಣೇಶನ ತೆಗಿತಾರೆ. ಇದು ಡೇ 3. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಒಂದು 5 o'clock ಆಗಿತ್ತು. ಇನ್ನೇನು ಗಣೇಶನ ಬಿಡೋಣ ಅಂತ ಹೇಳಿ ಗಣೇಶನ ಬಿಡೋಕ್ಕೆ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊತಿದ್ರು. ಹಾಗೆ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ಪ್ರೈಸ್ನೆಲ್ಲ ಅನೌನ್ಸ್ ಮಾಡಿ ಗಣೇಶನ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಗಣೇಶನೆಲ್ಲ ಹೇಗೆ ತೆಗೆದ್ರು ಅನ್ನೋದನ್ನೆಲ್ಲ ಪೂರ್ತಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಪೂರ್ತಿ ವ್ಲಾಗ್ನ ನೋಡಿ ಹೇಗಿದೆ ಅನ್ನೋದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ.
ಹಾಗೆ ಗಣೇಶನ ಇನ್ನೇನು ಕರ್ಕೊಂಡೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.